ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಪೂರಿಯನ್ನು ಮಾಡ್ತಾಯಿದ್ದೀನಿ. ಈ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಮೊದಲಿಗೆ ಒಂದು ಬೌಲು ಅನ್ನವನ್ನು ತಗೊಂಡಿದ್ದೀನಿ. ರಾತ್ರಿ ಮಾಡಿರುವ ಅನ್ನ ಇದು. ಈ ಅನ್ನದಿಂದ ನಾನು ಇಲ್ಲಿ ಪೂರಿಯನ್ನು ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಇದಕ್ಕೆ ನಾನು ಫ್ರೈಡ್ ರೈಸ್ ಮತ್ತು ಲೆಮನ್ ರೈಸ್ ಮತ್ತು ಪುಳಿಯೋಗರೆ ಇದನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಅದೆಲ್ಲ ತಿಂದು ತುಂಬ ಬೇಜಾರಾಗಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ಈ ಅನ್ನದಿಂದ, ರಾತ್ರಿ ಉಳಿದ ಅನ್ನದಿಂದ ಪೂರಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಬೌಲು ಅನ್ನವನ್ನು ತಗೊಂಡಿದ್ದೀನಿ. ನೋಡಿ, ಇವಾಗ ನಾನು ಈ ಅನ್ನವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುತ್ತಾನೆ. ನೋಡಿ, ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ನೋಡಿ, ಇದಕ್ಕೆ ಈಗ ಅನ್ನವನ್ನು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ರುಚಿಕರವಾದ ಈ ರಾತ್ರಿ ಉಳಿದ ಅನ್ನದಿಂದ ಪೂರಿಯನ್ನು ಮಾಡಬಹುದು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಮಿಕ್ಸಿ ಜಾರಿಗೆ ಅನ್ನವನ್ನು ಹಾಕ್ಕೊಂಡಿದ್ದೀನಿ ಮತ್ತು 2 ಹಸಿಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪನೇ ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಉಪ್ಪನ್ನು ಸೇರಿಸಿದ ಮೇಲೆ ನಾವು ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಕೊಂಡು ನಾವು ಇವಾಗ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರೋಣ ಇದನ್ನು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ನೋಡಿ, ನುಣ್ಣಗೆ ಪೇಸ್ಟ್ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಬಂದಿದೆ. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡು ನಾನು ಒಂದು ಪರಾತನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈ ಪೇಸ್ಟನ್ನು ಹಾಕೋತಾ ಇದ್ದೀನಿ. ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇವಲ್ಲ, ಆ ಪೇಸ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈ ಅನ್ನದಿಂದ ಮಾಡಿರುವ ಪೇಸ್ಟು ಇದಕ್ಕೆ ಹಾಕ್ಕೊಳ್ಳಿ. ಮತ್ತು ನಾವು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಬೌಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ನಾವು ಇದನ್ನು ಜರಡಿ ಹಿಡಿದುಕೊಂಡು ಇವಾಗ ನಾವು ಇದಕ್ಕೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಏನಾದರೂ ಹೊಲಸಿದ್ದರೆ ಈ ಜರಡಿಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ಜರಡಿ ಹಿಡಿದುಕೊಂಡು ತಗೊಳ್ಬೇಕು ಹಿಟ್ಟನ್ನು. ನೋಡಿ, ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ. ಮತ್ತು ಒಂದು ಸ್ವಲ್ಪ ಅಜ್ವೈನನ್ನು ಕೂಡ ಹಾಕೋತಾ ಇದ್ದೀನಿ. ತುಂಬ ರುಚಿಕರವಾಗಿ ಬರುತ್ತವೆ. ಈ ಅಜ್ವೈನ್ ಜೀರಿಗೆ ಹಾಕಿರುವುದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾವು ಈ ಹಿಟ್ಟನ್ನು ನಾದ್ಕೊಳ್ಳೋಣ. ಅನ್ನ ಮತ್ತು ಹಿಟ್ಟನ್ನು ಚೆನ್ನಾಗಿ ನಾವು ನಾದ್ಕೊಳ್ಬೇಕು. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಹೀಗೆ ಆಗುತ್ತೆ. ನೋಡಿ, ನಾವು ಚಪಾತಿ ಹದಕ್ಕೆ ಮಾಡ್ತೀವಲ್ಲ, ಚಪಾತಿ ಯಾವ ಥರ ಮಾಡ್ತೀವಿ ಅದೇ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಈ ಹಿಟ್ಟನ್ನು ನಾದ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಮೇಲಿಂದ ಎಣ್ಣೆಯನ್ನು ಹಚ್ಚಿ ನಾವು ಈ ಥರ ಚೆನ್ನಾಗಿ ಮಿದ್ದಿ ನಾವು ಇದನ್ನು ಒಂದು 10ರಿಂದ 15 ನಿಮಿಷದವರೆಗೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಒಂದು 15 ನಿಮಿಷ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ, ಜಾಸ್ತಿ ಮೆತ್ತಗೆ ಅನಿಸಿದರೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಳಿ. ಇಲ್ಲಾಂದರೆ ನಡೆಯುತ್ತೆ. ಅಂದರೆ ಇದೇ ಥರ ಇರಲಿ, ತುಂಬ ಚೆನ್ನಾಗಿ ಬರ್ತವೆ ಈ ಥರ ಇದ್ರೂ. ನೋಡಿ, ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಹಚ್ಚೋದಕ್ಕೆ. ಮತ್ತು ನಾವು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ಬೇಕು. ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಪೂರಿ ಮಾಡೋದಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಯನ್ನು ಮಾಡಿ ಇಟ್ಕೊಳ್ಬಹುದು. ನೋಡಿ, ನಾನು ಈ ಥರ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಒಂದು ಚಪಾತಿ ಮಾಡುವ ಮಣಿಯನ್ನು ತಗೊಂಡು ಇದರ ಮೇಲೆ ನಾವು ಲಟ್ಟಿಸೋಣ ಪೂರಿ. ನೋಡಿ, ಒಂದು ಬೇಲಣಿಗೆಯಿಂದ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಏನು ಮೆತ್ಕೊಳ್ಳಲ್ಲ, ಏನಿಲ್ಲ, ಹರಿಯೋದಿಲ್ಲ, ಮುರಿಯೋದಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರ್ತವೆ ಇವು ಪೂರಿ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಥರ ನಾನು ಎಲ್ಲ ಪೂರಿಗಳನ್ನು ಮಾಡಿಕೊಂಡು ಇಟ್ಕೊತೀನಿ. ನೋಡಿ, ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕು. ಮೊದಲು ಚೆನ್ನಾಗಿ ಎಣ್ಣೆಯನ್ನು ಕಾಯಿಸಿದ ಮೇಲೆ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ಎಣ್ಣೆಯನ್ನು ಕಾಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಮಾಡಿ ನಾವು ಈ ಪೂರಿಗಳನ್ನು ಕರಿಯಬೇಕಾಗುತ್ತೆ. ನೋಡಿ, ಒಂದು ಪೂರಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತವೆ, ಉಬ್ಬಿ ಬರ್ತವೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ನೋಡು. ತುಂಬ ಸುಲಭವಾಗಿ ಮಾಡುವಂಥ ಈ ಅನ್ನದಿಂದ ಪೂರಿ ತುಂಬ ಸುಲಭವಾಗಿ ಮಾಡಬಹುದು. ಯಾರು ಬೇಕಾದರೂ ಮಾಡಬಹುದು. ತುಂಬ ಚೆನ್ನಾಗಿ ಬರ್ತವೆ. ನೀವು ಬೇಕಾದರೂ ಒಂದು ಸರಿ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತದೆ. ನೋಡಿ, ಇದೇ ಥರ ನಾನು ಎಲ್ಲ ಪೂರಿಗಳನ್ನು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ. ಎಲ್ಲ ಪೂರಿ ಕೂಡ ಚೆನ್ನಾಗಿ ಉಬ್ಬಿ ಬರ್ತವೆ. ನೀವು ಮನೆಯಲ್ಲಿ ಮಾಡಿಕೊಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲರಿಗೂ ತುಂಬ ಇಷ್ಟವಾಗುತ್ತವೆ. ನಿಮಗೂ ಕೂಡ ತುಂಬ ಇಷ್ಟವಾಗುತ್ತವೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ
ಜೀರಿಗೆ ಮತ್ತು ಅಜ್ವಾನ ಹಾಕೋದರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಥರ ನಾನು ಎಲ್ಲ ಪೂರಿಗಳನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಮೊಸರನ್ನು ಹಾಕೋತಾ ಇದ್ದೀನಿ. ಇದು ಮಸಾಲ ಪೂರಿ ಇರೋದರಿಂದ ಮೊಸರು ಜೊತೆನೂ ಕೂಡ ತಿನ್ಬೋದು. ಮತ್ತು ನಾನು ಇಲ್ಲಿ ಆಲೂ ಸಬ್ಜಿ ಮಾಡಿದ್ದೀನಿ. ಆಲೂ ಸಬ್ಜಿ ಕೂಡ ಮಾಡ್ಕೋಬೋದು. ನಿಮಗೆ ಯಾವುದು ಸಬ್ಜಿ ಇಷ್ಟನೋ ಆ ಸಬ್ಜಿ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿವೆ ನೋಡಿ ಪೂರಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡುವಂಥ ಈ ರಾತ್ರಿ ಉಳಿದ ಅನ್ನದಿಂದ ಪೂರಿ ಮಾಡಿಕೊಳ್ಳಿ, ತುಂಬ ರುಚಿಕರವಾಗಿರುತ್ತವೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.